ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಬ್ಯಾಕ್ ಟು ಅಗ್ನಿ ಕಾಮರ್ಸ್ ಕ್ಲಾಸಸ್. ನಾನು ನಿಮ್ಮ ಪವನ್ ಸರ್. ಇನ್ನು ನಮ್ಮ ಚರ್ಚೆಯ ವಿಷಯ ಬಿಕಾಮ್ 3ನೇ ಸೆಮಿಸ್ಟರ್ ನ ಕಮರ್ಷಿಯಲ್ ಅರ್ಥಮೆಟಿಕ್ಸ್ ಸಬ್ಜೆಕ್ಟ್ ನ ಸಿಂಪಲ್ ಇಂಟ್ರೆಸ್ಟ್ ಚಾಪ್ಟರ್ ನಂಬರ್ 5. ಈ ಚಾಪ್ಟರ್ ನ ನಿಮಗೆ 2 ಮಾರ್ಕ್ಸ್ 1 ಅಥವಾ 2 ಮಾರ್ಕ್ಸ್ 2 ಬರ್ಬೋದ್ರಿ. 5 ಮಾರ್ಕ್ಸ್ ಒಂದು ಕ್ವಶನ್, 7 ಮಾರ್ಕ್ಸ್ ಒಂದು ಕ್ವಶನ್, ಒಟ್ಟು 12ರಿಂದ 14 ಮಾರ್ಕ್ಸ್ ಕವರ್ ಆಗ್ತೈತ್ರಿ. ಸೊ ಇಲ್ಲಿ ಮೀನಿಂಗ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಅಂತ ಕರಿತೀವಿ. ಸೊ ಇಲ್ಲಿ ಇಂಗ್ಲಿಷ್ ನಾಗ ನೋಡ್ರಿ, ಮೀನಿಂಗ್ ಆಫ್ ಇಂಟ್ರೆಸ್ಟ್ ಇಟ್ ಈಸ್ ಅ ಚಾರ್ಜ್ ಅಂದ್ರೆ ಇದೊಂಥರ ಎಕ್ಸ್ಪೆನ್ಸ್ ಅಂದಂಗ್ರಿ. ಇಟ್ ಇಸ್ ಚಾರ್ಜ್ ಪೇಡ್ ಫಾರ್ ಯೂಸ್ ಆಫ್ ಬಾರೋಡ್ ಮನಿ. ಒಬ್ಬರ ಕಡೆಯಿಂದ ಪಡೆದುಕೊಂಡಂತ ಸಾಲಕ್ಕೆ ಕಟ್ಟುವಂತ ಒಂದು ಪ್ರತಿಫಲ, ಬಡ್ಡಿ. ಹೌದಾ? ಚಾರ್ಜಸ್. ಓಕೆ, ಇಟ್ ಈಸ್ ಪೇಡ್ ಬೈ ದ ಬಾರೋವರ್ ಅಂದ್ರೆ ಯಾರು ಸಾಲ ತಗೊಂಡಿದಾರಲ್ಲ ಅವ್ರು, ಟು ದ ಲೆಂಡರ್ ಅಂದ್ರೆ ಯಾರ್ರಿ? ಸಾಲ ಕೊಟ್ಟವ್ರು. ಹೌದಾ? ಸಾಲ ಪಡೆದವ್ರ ಕಡೆಯಿಂದ ಚಾರ್ಜಸ್ ತಗೋತಾರ್ರಿ. ಹೌದಾ? ಫಾರ್ ಎಕ್ಸಾಂಪಲ್, ಮಿಸ್ಟರ್ ಎಕ್ಸ್ ಸಾಲ ಕೊಟ್ಟಿದ ಅಂತ ತಿಳ್ಕೊರಿ, ಮಿಸ್ಟರ್ ವೈ ಸಾಲ ತಗೊಂಡಿದ ಅಂತ ತಿಳ್ಕೊರಿ. ಮಿಸ್ಟರ್ ವೈ ಮಿಸ್ಟರ್ ಎಕ್ಸ್ ಗೆ ತಗೊಂಡಿರೋ ಸಾಲಕ್ಕೆ ಪ್ರತಿಫಲವಾಗಿ ಬಡ್ಡಿ ತುಂಬತಾನ್ರಿ. ಸೊ ಇದಕ್ಕೆ ಇಂಟ್ರೆಸ್ಟ್ ಅಂತ ಕರಿತೀವಿ. ದೇರ್ ಆರ್ ಟೂ ಟೈಪ್ಸ್ ಆಫ್ ಇಂಟ್ರೆಸ್ಟ್. ಒಂದೇದು ಸಿಂಪಲ್ ಇಂಟ್ರೆಸ್ಟ್, ಕಂಪೌಂಡ್ ಇಂಟ್ರೆಸ್ಟ್. ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಸರಳ ಬಡ್ಡಿ ಅಂತ ಕರಿತೀವಿ. ಕಂಪೌಂಡ್ ಇಂಟ್ರೆಸ್ಟ್ ಅಂದ್ರೆ ಚಕ್ರ ಬಡ್ಡಿ ಅಂತ ಕರಿತೀವಿ. ಈ ಸೆಮಿಸ್ಟರ್ ನಿಮಗೆ ಸಿಂಪಲ್ ಇಂಟ್ರೆಸ್ಟ್ ಇದೆ, ಕಂಪೌಂಡ್ ಇಂಟ್ರೆಸ್ಟ್ ಇದೆ, ಎರಡು ಅದಾವ್ರಿ, 2 ಚಾಪ್ಟರ್ ಇದಾವ. ನೆಕ್ಸ್ಟ್ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಏನ್ರಿ? ಈಗ ಸಿಂಪಲ್ ಇಂಟ್ರೆಸ್ಟ್ ಬಗ್ಗೆ ಡೀಟೇಲ್ ನೋಡೋಣ. ದ ಇಂಟ್ರೆಸ್ಟ್ ವಿಚ್ ಈಸ್ ಕ್ಯಾಲ್ಕುಲೇಟೆಡ್ ಆನ್ ಒರಿಜಿನಲ್ ಸಮ್ ಅಂದ್ರೆ ತಗೊಂಡಿರೋ ಸಾಲದ ಅಮೌಂಟ್. ಫಾರ್ ಎಕ್ಸಾಂಪಲ್, 1 ಲಕ್ಷ ರೂಪಾಯಿ ನೀವು ಲೋನ್ ತಗೊಂಡ್ರಿ ಅಂತ ತಿಳ್ಕೊರಿ. ಆ 1 ಲಕ್ಷ ರೂಪಾಯಿ ಒರಿಜಿನಲ್ ಸಮ್ ಅಥವಾ ಪ್ರಿನ್ಸಿಪಾಲ್ ಅಂತ ಕರಿತೀವಿ. ಒರಿಜಿನಲ್ ಪ್ರಿನ್ಸಿಪಾಲ್ ಫಾರ್ ದಟ್ ಆಲ್ ದ ಟರ್ಮ್ಸ್, ಫುಲ್ ಟರ್ಮ್ಸ್. 5 ವರ್ಷ ಇದ್ರೆ 5 ವರ್ಷ, 10 ವರ್ಷ ಇದ್ರೆ 10 ವರ್ಷ, 2 ವರ್ಷ ಇದ್ರೆ 2 ವರ್ಷ, 4 ವರ್ಷ ಇದ್ರೆ 4 ವರ್ಷ, ಫುಲ್ ಟರ್ಮ್ಸ್. ಲೋನ್ ಈಸ್ ನೋನ್ ಆಸ್ ಸಿಂಪಲ್ ಇಂಟ್ರೆಸ್ಟ್. ಅಂದ್ರೆ ಪ್ರತಿ ವರ್ಷ ಇಲ್ಲಿ ಬಡ್ಡಿ ಅಮೌಂಟ್ ಸೇಮ್ ಇರ್ತೈತ್ರಿ, ಏನು ಚೇಂಜಸ್ ಆಗೋದಿಲ್ಲ. ಅದೇ ರೀತಿ ಅಸಲು ಸೇಮ್ ಇರ್ತೈತಿ, ಸಿಂಪಲ್ ಇಂಟ್ರೆಸ್ಟ್. ಸೊ ನೋಟ್ 1. ಸೊ ಇಲ್ಲಿ ಏನಪ್ಪಾ ಅಂದ್ರೆ ನೋಟ್ ತಿಳ್ಕೊಬೇಕಾಗಿದ್ದಿಲ್ಲ. ದ ಅಮೌಂಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಡ್ಯೂ ಅಟ್ ದ ಎಂಡ್ ಆಫ್ ಎವ್ರಿ ಇಯರ್. ಪ್ರತಿ ವರ್ಷ ಕೊನೆಗೆ ಇದು ಡ್ಯೂ ಆಕೈತ್ರಿ. ಫಾರ್ ಎಕ್ಸಾಂಪಲ್, ಜನವರಿ ಸಾಲ ತಗೊಂಡಂದ್ರ ಆ ವರ್ಷ ಡಿಸೆಂಬರ್ ಒಳಗ ಬಡ್ಡಿ ಏನಾಕೈತಿ? ಡ್ಯೂ ಆಕೈತಿ, ತುಂಬಬೇಕಾಕೈತಿ. ಓಕೆ, ಇಟ್ ಇಸ್ ಅಸ್ಯೂಮ್ಡ್ ಟು ಬಿ ಪೇಡ್ ರೆಗ್ಯುಲರ್ಲಿ ಅಂದ್ರೆ ರೆಗ್ಯುಲರ್ ಆಗಿ ಪೇಮೆಂಟ್ ಮಾಡ್ತಾ ಹೋಗೋದು ತಪ್ಪದೆ. ಸೊ ದಟ್ ಓನ್ಲಿ ಒರಿಜಿನಲ್ ಪ್ರಿನ್ಸಿಪಾಲ್ ರಿಮೇನ್ಸ್ ಟು ಬಿ ರಿಪೇಡ್. ಒರಿಜಿನಲ್ ಪ್ರಿನ್ಸಿಪಾಲ್ ಅಷ್ಟ ತುಂಬೋದ ಉಳಿತೈತಿ, ಬಡ್ಡಿ ಅಷ್ಟ ತುಂಬ್ತಾ ಹೋದ್ರ ಒರಿಜಿನಲ್ ಪ್ರಿನ್ಸಿಪಾಲ್ ಅಷ್ಟ ಉಳಿತೈತಿ. ಇನ್ ಆರ್ಡರ್ ಟು ಕ್ಲೋಸ್ ದ ಅಕೌಂಟ್. ಇಲ್ಲಿ ಪ್ರತಿ ವರ್ಷನೂ ಅಸಲು ಸೇಮ್ ಇರ್ತೈತಿ, ಚೇಂಜಸ್ ಆಗೋದಿಲ್ರಿ. ಹೌದಾ? ಬಡ್ಡಿನೂ ಸೇಮ್ ಇರ್ತೈತಿ, ಚೇಂಜಸ್ ಆಗೋದಿಲ್ಲ. ಈ ವರ್ಷ ನಾನು 10,000 ಬಡ್ಡಿ ತುಂಬಿದೆ ಅಂತ ಕೂರಿ, ಮುಂದಿನ ವರ್ಷ ನಾನು 10,000 ರೂಪಾಯಿ ಬಡ್ಡಿ ತುಂಬೋದು. ಇಲ್ಲಿ ಏನು ಬದಲಾವಣೆ ಆಗೋದಿಲ್ಲ. ನೋಟ್ ನಂಬರ್ 2. ಇನ್ ಕೇಸ್ ಆಫ್ ಸಿಂಪಲ್ ಇಂಟ್ರೆಸ್ಟ್, ದ ಪ್ರಿನ್ಸಿಪಾಲ್ ಅಂದ್ರೆ ಅಸಲು, ಅಂಡ್ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ, ಸರಳ ಬಡ್ಡಿ. ಅಮೌಂಟ್ ರಿಮೇನ್ಸ್ ಸೇಮ್ ಫಾರ್ ಆಲ್ ದ ಇಯರ್ಸ್. ಪ್ರತಿ ವರ್ಷ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಮತ್ತು ಪ್ರಿನ್ಸಿಪಲ್ ಅಮೌಂಟ್ ಯಾವುದೇ ರೀತಿಯಾಗಿ ಚೇಂಜಸ್ ಆಗೋದಿಲ್ಲ, ಸೇಮ್ ಇರ್ತದ್ರಿ, ಯಾವುದೇ ಬದಲಾವಣೆ ಆಗೋದಿಲ್ಲ. ಓಕೆ, ದೆನ್ ಇಲ್ಲಿ ಸಿಂಪಲ್ ಇಂಟ್ರೆಸ್ಟ್ ಸೂತ್ರ ಅದ ರೀ. ಆ ಸೂತ್ರ ನೋಡೋಣ ಸ್ವಲ್ಪ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು NPR ಡಿವೈಡ್ ಬೈ 100. N ಇಂಟು P ಇಂಟು R ಅಪಾನ್ 100 ಅದು ಕರಿಬಹುದು, ಅಥವಾ NPR ಅಪಾನ್ 100 ಅಂತ ಕರಿಬಹುದ್ರಿ. ಇದನ್ನ ಬೇರೆ ಬೇರೆ ಫಾರ್ಮುಲಾ ಹಾಕಿ ಕಲ್ಸಿರ್ಬೋದು ನಿಮ್ ಕಾಲೇಜ್ಗಳಲ್ಲಿ. ಓಕೆ, ಇಲ್ಲಿ ಅಮೌಂಟ್ ಅಂದ್ರೆ ಏನ್ರಿ? ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಾಲ್, ಅಸಲು ಪ್ಲಸ್ ಬಡ್ಡಿ, ಸರಳ ಬಡ್ಡಿ. ಅಸಲು ಪ್ಲಸ್ ಸರಳ ಬಡ್ಡಿ ಎರಡು ಕೂಡಿದ್ರೆ ನಮ್ ಅಮೌಂಟ್ ಅಂತೀವಿ. ಅಮೌಂಟ್ ಆಫ್ಟರ್ N ಇಯರ್ಸ್. ಸೊ ಅಮೌಂಟ್ ಈಸ್ ಈಕ್ವಲ್ ಟು ಪ್ರಿನ್ಸಿಪಾಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಇದನ್ನ ಹೆಂಗೂ ಮಾಡ್ಬೋದ್ರಿ. ಆರ್ ಅಮೌಂಟ್ ಈಸ್ ಈಕ್ವಲ್ ಟು ಪಿ ರಿಮೇನ್ ಸೇಮ್. ಸಿಂಪಲ್ ಇಂಟ್ರೆಸ್ಟ್ ಸೂತ್ರ ಏನೈತ್ರಿ? NPR ಅಪಾನ್ 100. ಇದನ್ನ ಇನ್ನೂ ಸಿಂಪ್ಲಿಫೈ ಮಾಡಿ ಬರ್ಬೋದ್ರಿ. ಪಿ ಎರಡು ಕಾಮನ್ ಐತಿಲಿ, ಅದಕ್ಕೆ 1 ತಗೊಂಡೆ, NR ಅಪಾನ್ 100. ಅಮೌಂಟ್ ಈಸ್ ಈಕ್ವಲ್ ಟು P 1 ಪ್ಲಸ್ NR ಅಪಾನ್ 100. ಸೊ ಇಲ್ಲಿ ವೇರ್ ಈಗ ಏನೇನ್ ರಿಪ್ರೆಸೆಂಟ್ ಮಾಡ್ತೈತಿ? SI ಅಂದ್ರೆ ಸಿಂಪಲ್ ಇಂಟ್ರೆಸ್ಟ್, N ಅಂದ್ರೆ ಪೀರಿಯಡ್, ಅವಧಿ, ಡ್ಯೂರೇಷನ್ ಅಥವಾ ಇಯರ್ಸ್. ನೆಕ್ಸ್ಟ್ P ಅಂದ್ರೆ ಪ್ರಿನ್ಸಿಪಾಲ್ ಅಮೌಂಟ್ ಅಥವಾ ಒರಿಜಿನಲ್ ಸಮ್. ಫಾರ್ ಎಕ್ಸಾಂಪಲ್, ಅವಾಗ 1 ಲಕ್ಷ ರೂಪಾಯಿ ಮುಗಿ ಹೇಳಿದ್ರಿ. R ಇಸ್ ಈಕ್ವಲ್ ಟು ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಬಡ್ಡಿ ಪ್ರತಿಶತ ಬಡ್ಡಿ ಅಂದಂಗ. ನೆಕ್ಸ್ಟ್ ಅಮೌಂಟ್ ಇಸ್ ಈಕ್ವಲ್ ಟು ಪ್ರಿನ್ಸಿಪಾಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್. ಪ್ರಿನ್ಸಿಪಾಲ್ ಪ್ಲಸ್ ಸಿಂಪಲ್ ಇಂಟ್ರೆಸ್ಟ್ ಎರಡು ಕೂಡಿದ್ರೆ ಅಮೌಂಟ್ ಅಂತ ಕರಿತೀವಿ.
ಸೊ ಇದಷ್ಟು ಸಿಂಪಲ್ ಬೇಸಿಕ್ಸ್ ಥಿಯರಿ ಪ್ಲಸ್ ಫಾರ್ಮುಲಾ ರೀ. ಈಗ ನಾವು ಬೇಸಿಕ್ಸ್ ಆಗಿರುವಂತ ನಿಮ್ಮ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ ಕೊಟ್ಟಿರುವಂತ 2 ಮಾರ್ಕ್ಸ್ ಲೆಕ್ಕ ಕಡೆ ಹೋಗೋಣ್ರಿ. ಸೊ ಲೆಟ್ಸ್ ಗೋ ವಿತ್ 2 ಮಾರ್ಕ್ಸ್ ಸಮ್ಸ್. ಮೈ ಡಿಯರ್ ಸ್ಟೂಡೆಂಟ್ಸ್, 2 ಮಾರ್ಕ್ಸ್ ಕ್ವಶನ್ಸ್ ರೀ, ಸಿಂಪಲ್ ಇಂಟ್ರೆಸ್ಟ್ ಮೇಲೆ. ಆಫ್ಟರ್ ದ ಥಿಯರಿ ಪೋರ್ಷನ್ 2 ಮಾರ್ಕ್ಸ್ ಸಮ್ಸ್. ಈ ಕ್ವಶನ್ ನಿಮ್ಮ ಸೀನಿಯರ್ಸ್ ಹೋಗಿ 2022 KUD 2 ಮಾರ್ಕ್ಸ್ ನಾನ್ CBCS ಸಿಲೆಬಸ್ ಕೇಳಿದ್ದು. ನಾನ್ CBCS ಈಗ ಹೆಂಗ ನಿಮ್ಮ NEP ರಿವೈಸ್ಡ್ NEP ಬರ್ತಲ್ಲ ಆ ತರ. ಸೊ ನಾನ್ CBCS ಕೇಳಿದಂತ ಕ್ವಶನ್, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್. ಇಲ್ಲಿ ಸರಳ ಬಡ್ಡಿಯನ್ನು ಕ್ಯಾಲ್ಕುಲೇಷನ್ ಮಾಡಿರ್ತಾರೆ ಫಾರ್ ₹8,000. ಅಂದ್ರೆ ಇಲ್ಲಿ ಅಸಲ್ ಎಷ್ಟದ ₹8,000 ಅದ. ಆ ₹8,000 ಮೇಲೆ ಸಿಂಪಲ್ ಇಂಟ್ರೆಸ್ಟ್ ಅನ್ನ ಕ್ಯಾಲ್ಕುಲೇಟ್ ಮಾಡಿರ್ತಾರೆ 5% ಪರ್ ಆನಮ್ ಫಾರ್ 3 ಇಯರ್ಸ್. 3 ವರ್ಷಕ್ಕೆ ಎಷ್ಟಾಕತ್ ಸಿಂಪಲ್ ಇಂಟ್ರೆಸ್ಟ್ ಅದನ್ನ ಕಂಡುಹಿಡಿ ಅಂತ ಹೇಳ್ರಿ. ಓಕೆ, ಫಸ್ಟ್ ಗಿವ್ ಇನ್ಫಾರ್ಮೇಶನ್ ಬರ್ಕೋರಿ. ಸೊ ಪಿ ಮೀನ್ಸ್ ಪ್ರಿನ್ಸಿಪಾಲ್ ಅಮೌಂಟ್ ಅಂದ್ರೆ ಅಸಲು ಅಂದಂಗ್ರಿ. ಅಸಲ್ ಎಷ್ಟದ ರೀ ₹8,000 ಅದ. ಅದೇ ರೀತಿ ಆರ್ ಮೀನ್ಸ್ ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಅಂದ್ರೆ ಶೇಕಡ ಬಡ್ಡಿ ಎಷ್ಟದ. ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಎಷ್ಟದ್ರಿ 5% ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್. ನೋಡ್ರಿ PASI ಅಂದ್ರ ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್. PASI ಅಂದ್ರೆ ಪರ್ ಆನಮ್ ಸಿಂಪಲ್ ಇಂಟ್ರೆಸ್ಟ್ ಅಂತಾರ್ರಿ. ಓಕೆ, ಎನ್ ಅಂದ್ರ ಪೀರಿಯಡ್ ಅವಧಿ, ಈ ವರ್ಷಗಳಂದಂಗ. ಪೀರಿಯಡ್ ಎಷ್ಟದ್ರಿ 3 ಇಯರ್ಸ್ ಅದ. ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಇಸ್ ಈಕ್ವಲ್ ಟು ಕ್ವಶನ್ ಮಾರ್ಕ್. ಅದ ಕಂಡುಹಿಡಿಬೇಕು ಇಲ್ಲಿ. ಸೊ ಸಿಂಪಲ್ ಇಂಟ್ರೆಸ್ಟ್ ಸೂತ್ರ ಹಾಕ್ರಿ. ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು N into P into R upon 100. ಓಕೆ, N ಇಸ್ ಈಕ್ವಲ್ ಟು N ಇದು 3 ಇಯರ್ಸ್ ಅದ. 3 ಇಯರ್ಸ್ ಬರ್ಕೋರಿ. P ಇಲ್ಲಿ ಪ್ರಿನ್ಸಿಪಾಲ್ ₹8,000 ಬರ್ಕೋರಿ. R ಇಲ್ಲಿ 5% ಅದ, 5 ಬರ್ಕೋರಿ. ಡಿವೈಡ್ ಬೈ 100 ಬರ್ಕೋರಿ. ಈಗ ಇದನ್ನ ಸಿಂಪ್ಲಿಫೈ ಮಾಡ್ಕೋರಿ. 3 ಅದೇ ತರ ಬರ್ಕೋರಿ. 8,000 ಬರ್ಕೋರಿ. 5 ಬರ್ಕೋರಿ. 3 into 8,000 into 5 3 into 8,000 into 5 ಮಾಡಿ ಡಿವೈಡ್ ಬೈ 100 ಮಾಡ್ಬಿಟ್ಟು ನಿಮಗೆ 1,200 ಇಸ್ ಅ ಸಿಂಪಲ್ ಇಂಟ್ರೆಸ್ಟ್ ಅಮೌಂಟ್ ಬರುತ್ತೆ. ಓಕೆ, 3 into 8,000 into 5 ಡಿವೈಡ್ ಬೈ 100 ಮಾಡಿದ್ರೆ ನಮಗೆ ₹1,200 ಸಿಂಪಲ್ ಇಂಟ್ರೆಸ್ಟ್ ಬರುತ್ತೆ. ಈ ಕ್ವಶನ್ ನಿಮಗೆ 2022 ನಿಮ್ಮ ಸೀನಿಯರ್ಸ್ ಕೇಳುವಂತ ಕ್ವಶನ್ 2 ಮಾರ್ಕ್ಸ್ಗೆ. ಅದೇ ರೀತಿ ಎರಡನೇ ಕ್ವಶನ್ ಅದು 2022 KUD 2 ಮಾರ್ಕ್ಸ್ CBCS. ಅದು ನಾನ್ CBCS, ಇದು CBCS. ಮತ್ತೆ 2 ಮಾರ್ಕ್ಸ್ ಕೇಳುವಂತ ಕ್ವಶನ್, ಫೈಂಡ್ ದ ಸಿಂಪಲ್ ಇಂಟ್ರೆಸ್ಟ್ ಇಫ್ ಒಂದು ವೇಳೆ ಪ್ರಿನ್ಸಿಪಾಲ್ ₹1,000 ಇದ್ದ, ಅಸಲು ₹1,000 ಇದ್ದ, ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ 3% ಇದ್ದ, ಅವಧಿ 6 ತಿಂಗಳ. 6 ತಿಂಗಳ ಅಂದ್ರೆ ಏನ್ರಿ, 1 ವರ್ಷಕ್ಕೆ 12 ತಿಂಗಳಾದ್ರೆ 6 ತಿಂಗಳದ 0.5 ಇಯರ್ಸ್ ಆಗತ್ರಿ. ಅದ್ರ ಅರ್ಧ ಹಾಫ್ ಇಯರ್ 0.5 ಇಯರ್ಸ್. ಕ್ಯಾಲ್ಕುಲೇಷನ್ ಆಫ್ ಸಿಂಪಲ್ ಇಂಟ್ರೆಸ್ಟ್ ಈಸ್ ಸಿಂಪಲ್ ಇಂಟ್ರೆಸ್ಟ್ ಕೊಟ್ಟು NPR upon 100. N ಇಲ್ಲಿ 0.5 ಅದ ಬರ್ಕೋರಿ. P ₹1,000 ಅದ, ಅದು ಬರ್ಕೋರಿ. R 3 ಅದ ಡಿವೈಡ್ ಬೈ 100. ಸೊ 0.5 into 1000 into 3 ಡಿವೈಡ್ ಬೈ 100 ಮಾಡಿದ್ರೆ ₹15 ಇಸ್ ಅ ಸಿಂಪಲ್ ಇಂಟ್ರೆಸ್ಟ್. ಈ ಕ್ವಶನ್ 2022 CBCS ಕೇಳೋ ಕ್ವಶನ್ ರೀ. ನೆಕ್ಸ್ಟ್ 2021 ಕೇಳೋಂತ ಕ್ವಶನ್ 2 ಮಾರ್ಕ್ಸ್ಗೆ. ಇನ್ ವಾಟ್ ಟೈಮ್ ಅಂದ್ರೆ ಅವಧಿ ಕೇಳಿದನ್ರಲ್ಲಿ ಎಷ್ಟು ವರ್ಷಕ್ರಿ. ಸಮ್ ಆಫ್ ಮನಿ ಡಬಲ್ ಅಂದ್ರೆ ನಾವು ಇಟ್ಟಿರೋ ಅಮೌಂಟ್ ಗಿಂತ ಇವತ್ತು ನಾವು ₹100 ಇಟ್ಟಿದ್ರೆ ಅದು ₹200 ಆಗಿ ಬದಲಾವಣೆ ಆಗ್ಬೇಕಂದ್ರೆ ಎಷ್ಟು ಟೈಮ್ ತಗೋತೈತಿ, ಎಷ್ಟು ಸಮಯ ತಗೋತೈತಿ ಅಂತ ಕೇಳ್ತಾನ್ರಿ. ಡಬಲ್ ಇಟ್ ಸೆಲ್ಫ್ ಇನ್ 7% ಪರ್ ಆನ್ ಸಿಂಪಲ್ ಇಂಟ್ರೆಸ್ಟ್. 7% ಪರ್ ಆನ್ ಸಿಂಪಲ್ ಇಂಟ್ರೆಸ್ಟ್ ಇತ್ತಂದ್ರೆ ನಾವು ಇಟ್ಟಂತ ದುಡ್ಡು ಡಬಲ್ ಆಗ್ಬೇಕಂದ್ರೆ ಎಷ್ಟು ವರ್ಷ ಬೇಕು ಕ್ವಶನ್. ಸೊ ಇಲ್ಲಿ ಗಿವನ್ ನೋಡ್ರಿ. ಲೆಟ್ ಅಂದ್ರೆ ಅಂದ್ಕೊಳ್ಳೋಣ, ನಾವ್ ಅನ್ಕೋಬೇಕ್ರಿ. ₹100 ಅನ್ಕೋಬಹುದು, ₹1,000 ಅನ್ಕೋಬಹುದು. ಆದಷ್ಟು ನಮಗೆ ಈಸಿ ಆಗ್ಲಿ ಅಂತೇಳಿ ₹100 ಅನ್ಕೊಂಡ್ರಿ. ಲೆಟ್ ಪ್ರಿನ್ಸಿಪಾಲ್ ಬಿ ₹100 ₹100 ಇರ್ತೇವೆ ಅಂತಿಕೋರಿ. ಅಮೌಂಟ್ ಡಬಲ್. ಸೊ ₹100 ಡಬಲ್ ಆಗ್ಬೇಕಂದ್ರೆ ₹200. ಅದ ಪ್ರಿನ್ಸಿಪಾಲ್ ಬಂತು, ಸಿಂಪಲ್ ಇಂಟ್ರೆಸ್ಟ್ 2 ಕೂಡಿ ₹200 ಆಗ್ಬೇಕದ. ಓಕೆ, ಈಗ ಸಿಂಪಲ್ ಇಂಟ್ರೆಸ್ಟ್ ಸೂತ್ರ ಏನೈತ್ರಿ, ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು ಅಮೌಂಟ್ ಒಳಗ ಪ್ರಿನ್ಸಿಪಾಲ್ ಕಳೆದ್ರೆ ಅಮೌಂಟ್ ₹200 ಆಗಿರ್ತೈತಿ, ಪ್ರಿನ್ಸಿಪಾಲ್ ₹100. ಸೊ 200 100 ಕಳೆದ್ರೆ ₹100 ಬಂತು. ಸೊ ಸಿಂಪಲ್ ಇಂಟ್ರೆಸ್ಟ್ ₹100 ಬಂತ್ರಿ ಈಗಿಲ್ಲ. ಸೊ ಈಗ R ಇಸ್ ಈಕ್ವಲ್ ಟು ರೇಟ್ ಆಫ್ ಸಿಂಪಲ್ ಇಂಟ್ರೆಸ್ಟ್ 7% ಅದ, ಅಲ್ಲಿ ಕೊಟ್ಟಿರಂಗ ಬರ್ಕೊಂಡಿದ್ವಿ. ನೆಕ್ಸ್ಟ್ ಪೀರಿಯಡ್ ಗೊತ್ತಿಲ್ಲ, ಅದನ್ನ ಕಂಡುಹಿಡಿಯೋಕ್ರಿ. ಸೊ ಸೂತ್ರ ಸಿಂಪಲ್ ಇಂಟ್ರೆಸ್ಟ್ ಇಸ್ ಈಕ್ವಲ್ ಟು NPR upon 100. ಸಿಂಪಲ್ ಇಂಟ್ರೆಸ್ಟ್ ಎಷ್ಟು ಬಂದೈತ್ರಿ 100 ಬರ್ಕೋರಿ. N ಎಷ್ಟದ, ಎನ್ನ ಕಂಡುಹಿಡಿಬೇಕ್ರಿ. P ₹100 ಅದ, R 7% ಅದ, 100 ಹಂಗ ಇರ್ಲಿ. ಇಸ್ ಈಕ್ವಲ್ ಟು ಬಲಗಡೆ ಇದ್ದಂತ 100 ಎಡಗಡೆ ಕಳಿಸ್ರಿ, ಡಿವೈಡ್ ಬೈ ದ ಕಳಿಸಿ ಇಂಟು ಹಾಕತ್ರಿ. ನೆಕ್ಸ್ಟ್ N into 100 into 7
ಸೊ ಏನ್ ಇದ್ದಂಗೆ ಇರ್ಲಿ 100 into 7 700 ಆಕೈತಿ 100 into 100 10,000 ಆಕೈತಿ. ಸೊ ಇಲ್ಲಿದಂತ 700 ಇಂಟು ಇದ್ದಿದ್ದು ಈ ಕಡೆ ಬರ್ರಿ ಡಿವೈಡ್ ಬೈ ಆಕೈತಿ 10,000 ಡಿವೈಡ್ 700 ಮಾಡಿದ್ರೆ 14.30 ಇಯರ್ಸ್ ಅಥವಾ 14 ಇಯರ್ಸ್ ಅಪ್ರಾಕ್ಸಿಮೇಟ್ಲಿ.